ಅದೇ ಮಾತು. ಸರ್, ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸಿ ಒಂದು ಮಾತಾಡಿದ್ದಾರೆ. ನನ್ನ ಹತ್ರ ಇರುವಂಥ ದಾಖಲೆ ಬಿಡುಗಡೆ ಮಾಡಿದ್ರೆ 7 ಜನ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ಹೇಳಿ. ಒಂದು ಬೇಡ ಅಂತ ಹೇಳಿದ್ರು ಯಾರಪ್ಪ ಇಟ್ಕೊಂಡಿರೋರು ಅವರು ಯಾರು ಅವ್ರು ಇಟ್ಕೊಂಡಿರೋರು? ಈಗ ಒಂದು ಕಡೆ ಸರ್ ಬಿಜೆಪಿಯವರು ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಎಲ್ಲೋ ಒಂದು ಕಡೆ ಸಾಫ್ಟ್ ಆಗಿದ್ದಾರೆ. ಇದು ದ್ವಂದ್ವ ಅಲ್ವಾ ಸರ್? ಅವ್ರಿಗೇನು ಬೇಕಾದ್ರೂ ಮಾಡಿಕೊಳ್ಳಿ. ನಮ್ಮ ಪಾರ್ಟಿ ಸ್ಟ್ಯಾಂಡು ಕ್ಲಿಯರಾಗಿ ನಾನು ಹೇಳಿದ್ದೀನಿ, ನಮ್ಮ ACC ಅಧ್ಯಕ್ಷರು ಹೇಳಿದ್ದಾರೆ. ಅದಾದಮೇಲೆ ಇನ್ನೇನು ಹೇಳೋಕ್ಕಾಗ್ತದೆ? ಅವ್ರೇನಾದ್ರು ಮಾಡ್ಕೊಂಡು ಹೋಗಿ ನಮ್ಗೆ ಅವರಿಬ್ಬರು ಒಂದೇ, BJP ದಳ ಎರಡು ಒಂದೇ, ಎರಡು ಜಾಯಿಂಟ್ ಪ್ಲ್ಯಾನ್ ಅದು. ಸರ್, ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ವಿಚಾರವಾಗಿ ಸರ್ಕಾರ ಯಾವುದೇ ರೀತಿ ತಯಾರಿ ಮಾಡ್ಕೊಳ್ಳೋದು ಮುಂಚೆನೇ ಘೋಷಣೆ ಮಾಡಿಬಿಟ್ರೆ NMC ಕೂಡ ಅದನ್ನು ಯೋಗ್ಯತೆಗೊಳ್ಳಿಲ್ಲ, ಅರ್ಹ ಅಂತ ಹೇಳಿಲ್ಲ. ಇವಾಗ ಮತ್ತೊಂದು ಸಲ ಪತ್ರ ಮನವಿ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ನಾನು ಮೀಟಿಂಗ್ ಸಪ್ರೇಟ್ ಮಾಡಿದ್ದೀನಿ. ಅದಕ್ಕೇನೇನು ಬೇಕೋ, ಶಾರ್ಟೇಜ್ ಏನೇನಿದೆ ಅದಕ್ಕೆಲ್ಲ ಬೆಡ್ಗಳನ್ನ ಆ್ಯಡ್ ಮಾಡೋಕ್ಕೆ ಹೇಳಿದ್ದೀನಿ. ಹೌಸಿಂಗ್ ಬೋರ್ಡಿಂದ ಜಾಗ ಶಿಫ್ಟ್ ಆಗಬೇಕು, 2 ದಿನ ಲೇಟ್ ಆಗಲಿ, ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಮೀಟಿಂಗ್ ಮಾಡಿದ್ದೀನಿ. ಅದಕ್ಕೆಲ್ಲ ಸಹಕಾರ ಆಗಲಿ. ಈಗ ನಾವು ರಾಮನಗರದಲ್ಲಿ ಈಗಾಗಲೇ ಕೆಲಸ ನಡೀತಾ ಇದೆ. ರಾಮನಗರ ಆಗ್ತದೆ, ಕನಕಪುರದಲ್ಲಿ ಕನಕಪುರ. ಬಟ್ ಅಲ್ಲೂ ಕೇಸ್ ಹಾಕಿದಾರಲ್ಲ ಸರ್, ಬಹಳಷ್ಟು ಜನ ರೈತರು ನಮ್ಮ ಜಮೀನು ನಾವು ಕೊಡಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬಿಡಿ, ಅದೆಲ್ಲ ಸೆಟ್ಲ್ ಆಗ್ತದೆ ಬಿಡಿ. ನಾನೆಲ್ಲ ಕರೆದು ಮಾತಾಡಿದ್ದೀನಿ. ಚುನಾವಣೆವರೆಗೆ ಹೇಳ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ವಿರೋಧಿಗಳು ಮಾತು ಹೇಳೋದು ಸರ್. ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಯಾವಾಗ ಆರಂಭ ಆಗುತ್ತೆ? ನೋಡೋಣ, ಕರೆದು ಮೀಟಿಂಗ್ ಮಾಡಿದ್ದೀನಿ, ರಿವ್ಯೂ ಮಾಡಿದ್ದೀನಿ. ಸ್ವಲ್ಪ ಕೆಲವೆಲ್ಲ ಸ್ಟಾಫ್ ಶಾರ್ಟೇಜು ಮತ್ತೊಂದೆಲ್ಲ ಏನೇನೋ ಇದೆ. ಆ ನಾರ್ಮ್ಸು ಕಂಡೀಷನ್ನು, MCA ನಾರ್ಮ್ಸ್ ಕಂಡೀಷನ್ಸ್ ಎಲ್ಲ ಕೆಲವೆಲ್ಲ ಫುಲ್ಫಿಲ್ ಮಾಡಬೇಕು. ಅದಕ್ಕೇನು ಜಾಗ್ರತೆ ಮಾಡಬೇಕು, ಅದಕ್ಕೆಲ್ಲ ಒಂದು ಸಭೆ ಮಾಡಿದ್ದೀನಿ. ಸರ್, ಬೆಂಗಳೂರು ದಕ್ಷಿಣ ಅನ್ನೋದು ಸರ್ ಗೆಜೆಟ್ ಎಲ್ಲ ಆಗಿದೆ, ನೋಟಿಫಿಕೇಶನ್ ಆಗಿದೆ. ಅಧಿಕೃತವಾಗಿ ಮರುನಾಮಕರಣ ಯಾವಾಗ ಆಗುತ್ತೆ ಅಂತ ಅದೆಲ್ಲ ಕ್ಯಾಬಿನೆಟ್ ಎಲ್ಲ ಮುಗಿದಿದೆ. ನಾನು ತಿಳಿಸ್ತೀನಿ, ಟೈಮ್ ಬಂದಾಗ ತಿಳಿಸ್ತೀನಿ. ಸರ್, ನಾಳೆ ನಿಮ್ಮ ಸ್ವಕ್ಷೇತ್ರ ಕನಕಪುರದಲ್ಲಿ JDSನ ಜಿಲ್ಲಾ ಮಟ್ಟದ ಸದಸ್ಯತ್ವ ಅಭಿಯಾನ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್. ಮೆಂಬರ್ಶಿಪ್ ಮಾಡಲಿ ಬಿಡಿ. BJPಗೆ ಆಯ್ತಾರ, ದಳಕ್ಕೆ ಆಯ್ತಾರ, ಜನ ನೋಡೋಣ ಫಸ್ಟ್. ಕನಕಪುರ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡು ನೋಡಿ, ತಪ್ಪೇನಿಲ್ಲ. ಅವ್ರ ಪಾರ್ಟಿ ಅವ್ರು ಬಿಗಿ ಮಾಡ್ಕೊಳ್ಳಿ. ಅವ್ರ ಪಾರ್ಟಿನ JDSನ ಮೆಂಬರ್ಶಿಪ್ ಮಾಡೋದನ್ನ ನಾನು ಬೇಡ ಅನ್ನೋಕ್ಕಾಗ್ತಿಲ್ಲ. ನಾವು ಮೆಂಬರ್ಶಿಪ್ ಮಾಡಿದಾಗ ಅವರು ಮೆಂಬರ್ಶಿಪ್ ಮಾಡ್ತಾರೆ. ಅವ್ರ ಸದಸ್ಯ ಯಾರಿರ್ತಾರೆ ಅವ್ರು ಇರಲಿ. ಚುನಾವಣಾ ಬಳಿಕ ಆಕ್ಟಿವ್ ಆಗಿದೆಯಲ್ಲ ಸರ್ ಈ ಭಾಗದಲ್ಲಿ? ಜಿಲ್ಲಾ ಮಟ್ಟದಲ್ಲಿ ಕನಕಪುರದಲ್ಲಿ ಮಾಡ್ತಾ ಇದ್ದಾರೆ. ಆಕ್ಟಿವ್ ಆಗಿದೆ. ನೋ ಪ್ರಾಬ್ಲಮ್. ಅವೆಲ್ಲ ರಾಜಕೀಯದಲ್ಲಿ ನಮಗೆಲ್ಲ ಗೊತ್ತಾಗಬೇಕು, ಎದುರಿಸ್ಬೇಕು. ಯಾರು ಗೌಪ್ಯವಾಗಿರ್ತಾರೆ ಅವರೆಲ್ಲ ಈಚೆ ಬರ್ತಾರೆ.